ನಮಸ್ಕಾರ. ನಾವು 8ನೇ ಬಾರಿ ಅಂದರೆ 8ನೇ ದಿನ ಭೇಟಿ ಆಗ್ತಾ ಇದ್ದೇವೆ ಸ್ನೇಹಿತರೆ. ಇದು ನಮ್ಮ 8ನೇ ವಿಡಿಯೋ. ಹಿಂದೆ ಇದ್ದ 8ನೇ ವಿಡಿಯೋವನ್ನು ಬದಲಾಯಿಸಲಾಗಿದೆ. ಕಾರಣ ಅಲ್ಲಿ ಅನೇಕ ಸ್ನೇಹಿತರು ಸ್ವಲ್ಪ ಲೈಟಿನ ಕೊರತೆ ಇದೆ, ವಿದ್ಯುತ್ ಶಕ್ತಿಯ ಕೊರತೆ ಇದೆ, ಲೈಟ್ ಸಾಲಲ್ಲ ಅಂತ ಹೇಳಿದರು. ಅದಕ್ಕೆ ಇದನ್ನು ಕಳಿಸ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಬೇಕು ಸ್ನೇಹಿತರೆ. ನಾವು ಯಾಮ್ ಆರ್ ಈಸ್ ವಾಸ್ ವರ್ಕ್ ಕಲ್ತ್ವಿ. ಇವತ್ತು ಡೂ ಅನ್ನುವ ಕ್ರಿಯಾಪದವನ್ನು ಕಲಿಯೋಣ. ಇದು ಬಹಳ ಮುಖ್ಯವಾದ ಪದ. ಇದು ಅದರ ಮೂಲ ಉದ್ದೇಶವನ್ನು ತಿಳ್ಕೊಳ್ಳೋಣ. ಆಮೇಲೆ ತುಂಬ ಬರ್ತದೆ. ಡೂ ಹೆಚ್ಚು ಜನರಿಂದ ಮಾಡಿಸುತ್ತೆ. ಇದು ಡೂ ಸ್ವಲ್ಪ ಎಚ್ಚರಿಕೆ ತಪ್ಪಿದರೆ ತಪ್ಪಾಗ್ತದೆ. ಮದರ್ ಟಂಗ್ ಹೇಳಿದಾಗೆ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಭಾಳ ಇರ್ತದೆ ಇಂಗ್ಲೀಷ್ ಮೇಲೆ. ಹಾಗಾಗಿ ಅದರಿಂದ ನಾವು ಹೊರಗೆ ಬಂದರೆ, ಈ ನಿಯಮವನ್ನು ತಿಳ್ಕೊಂಡ್ರೆ ಡೂ ಬಳಸುವಾಗ ತಪ್ಪಾಗಲ್ಲ. ಡೂ ಅನ್ನು ಸಾಮಾನ್ಯವಾಗಿ ಎಲ್ಲೆಲ್ಲಿ ಬಳಸ್ತೇವೆ ನೋಡಿ. ಐ ಲೈಕ್ ಮ್ಯಾಂಗೋ, ಡು ಯು ಲೈಕ್ ಮ್ಯಾಂಗೋ? ನನಗೆ ಮಾವಿನ ಹಣ್ಣು ಇಷ್ಟ, ನಿನಗೆ ಮಾವಿನ ಹಣ್ಣು ಇಷ್ಟನಾ? ನೋಡಿ, ಪ್ರಶ್ನೆಯಲ್ಲಿ ಡೂ ಅನ್ನು ಹಾಕೋದು ಕಲ್ತ್ಕೋಬೇಕು. ಹೇಗೆ ಡೂ ಹಾಕೋದು ನೋಡಿ. ಐ ಲೈಕ್ ಮ್ಯಾಂಗೋ, ಡು ಯು ಲೈಕ್ ಮ್ಯಾಂಗೋ? ನನಗೆ ಮಾವಿನ ಹಣ್ಣು ಇಷ್ಟ, ನಿನಗೆ ಮಾವಿನ ಹಣ್ಣು ಇಷ್ಟನಾ? ನಾವು ಪ್ರಾಥಮಿಕ ಶಾಲೆ ಹಂತದಲ್ಲಿದ್ದೇವೆ ಅಂತ ತಿಳ್ಕೊಳ್ಳೋಣ. ಈಗ ನೋಡಿ, ವಿ ಲೈಕ್ ಮ್ಯಾಂಗೋ, ಡು ಯು ಲೈಕ್ ಮ್ಯಾಂಗೋ? ನಮಗೆ ಮಾವಿನ ಹಣ್ಣು ಇಷ್ಟ, ನಿಮಗೆ ಮಾವಿನ ಹಣ್ಣು ಇಷ್ಟನಾ? ನೋಡಿ, ಡು ಯು ಲೈಕ್ ಮ್ಯಾಂಗೋ, ಡು ಯು ಲೈಕ್ ಮ್ಯಾಂಗೋ? ನೀವು ಎರಡಕ್ಕೂ ಒಂದೇ ಇದೆ. ಯಾಕೆ ಅಂದರೆ ಇಂಗ್ಲೀಷಲ್ಲಿ ನೀವು ಏಕವಚನ, ಬಹುವಚನ, ಸಿಂಗ್ಯುಲರ್, ಪ್ಲೂರಲ್ ಎರಡಕ್ಕೂ ಯು ಬಳಸ್ತಾರೆ. ನೋಡಿ, ಪ್ರಶ್ನೆ ಬಂದಾಗಲೂ ಹಾಗೆ ಇರುತ್ತೆ. ನೆಕ್ಸ್ಟ್ ನೋಡಿ, ಯು ಲೈಕ್ ಮ್ಯಾಂಗೋ. ಇದು ಸಿಂಗ್ಯುಲರ್ ಅಂತ ಬಂದಿದ್ದೇನೆ. ನನ್ನ ಮುಂದೆ ನನ್ನ ಗೆಳೆಯ ಇದ್ದಾನೆ, ಅವನಿಗೆ ಹೇಳ್ತೇನೆ ಯು ಲೈಕ್ ಮ್ಯಾಂಗೋ, ನಿನಗೆ ಮಾವಿನ ಹಣ್ಣು ಇಷ್ಟ. ಆತ ಕೇಳ್ತಾನೆ ಡು ಐ ಲೈಕ್ ಮ್ಯಾಂಗೋ? ಯು ಲೈಕ್ ಮ್ಯಾಂಗೋ, ಡು ಐ ಲೈಕ್ ಮ್ಯಾಂಗೋ? ಕ್ಷಮಿಸಬೇಕು, ಈ ಭಾಗವನ್ನು ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಕೆಲವರು ದೊಡ್ಡವರು ತಪ್ಪು ಮಾಡ್ತಾರೆ. ಯಾಕೆ ಅಂತಂದರೆ, ನಮ್ಮ ಕಲಿಸುವ ವ್ಯವಸ್ಥೆಯಲ್ಲಿ ಪ್ರಶ್ನೆಗಳನ್ನು ಹಾಕೋದು, ಅದರ ಫಸ್ಟ್ ಪರ್ಸನ್ಗೆ ನನಗೆ ಪ್ರಶ್ನೆ ಹಾಕೊಳ್ಳೋದನ್ನು ಹೆಚ್ಚು ನಾನು ತಮಾಷೆಗೆ ಕೇಳ್ತೇನೆ ಕಾಲೇಜಲ್ಲಿ. ಆಯಿತಾ, ಯು ಲೈಕ್ ಮ್ಯಾಂಗೋ ಅಂತ ಅಂದರೆ ಡು ಯು ಲೈಕ್ ಮ್ಯಾಂಗೋ ಅಂತಾರೆ ಹುಡುಗರು. ನೋಡಿ, ಈಗ ನನಗೆ ಐ ಅಂತ ಪ್ರಶ್ನೆ ಮಾಡೋದನ್ನು ಕಲ್ತ್ಕೋಬೇಕು. ಯು ಲೈಕ್ ಮ್ಯಾಂಗೋ, ಡು ಐ ಲೈಕ್ ಮ್ಯಾಂಗೋ? ನಿನಗೆ ಮಾವಿನ ಹಣ್ಣು ಇಷ್ಟ, ನನಗೆ ಮಾವಿನ ಹಣ್ಣು ಇಷ್ಟನಾ? ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಹಾಗೆಯೇ ಯು ಲೈಕ್ ಮ್ಯಾಂಗೋ, ಇದು ಪ್ಲೂರಲ್, ಬಹುವಚನ. ನಿಮಗೆ ಮಾವಿನ ಹಣ್ಣು ಇಷ್ಟ, ಒಬ್ಬರಿಗಿಲ್ಲ ಹೆಚ್ಚು, ಎಷ್ಟು ಜನರು ಇದನ್ನು ಯುನೇ ಹಾಕ್ತೇವೆ, ಒಬ್ಬರಿದ್ರು ಯು ಹಾಕ್ತೇವೆ. ಅದು ಏಕವಚನ, ಸಿಂಗ್ಯುಲರ್. ಇದು ಬಹುವಚನ, ಪ್ಲೂರಲ್. ನೋಡಿ, ಯು ಲೈಕ್ ಮ್ಯಾಂಗೋ, ಒಬ್ಬರಿಗಿಂತ ಹೆಚ್ಚು ಇದ್ದಾಗ ಪ್ರಶ್ನೆ ಡು ವಿ ಲೈಕ್ ಮ್ಯಾಂಗೋ? ಯು ಲೈಕ್ ಮ್ಯಾಂಗೋ, ಡು ವಿ ಲೈಕ್ ಮ್ಯಾಂಗೋ? ನಿಮಗೆ ಮಾವಿನ ಹಣ್ಣು ಇಷ್ಟ, ನಮಗೆ ಮಾವಿನ ಹಣ್ಣು ಇಷ್ಟನಾ? ನೋಡಿ, ಈಗ ನಾವು ಮತ್ತೊಮ್ಮೆ ನೋಡ್ಕೊಂಬರೋಣ. ಐ ಲೈಕ್ ಮ್ಯಾಂಗೋ, ಡು ಯು ಲೈಕ್ ಮ್ಯಾಂಗೋ? ನಿನಗೆ ಮಾವಿನ ಹಣ್ಣು ಇಷ್ಟ, ನನಗೆ ಮಾವಿನ ಹಣ್ಣು ಇಷ್ಟನಾ? ಹಾಗೇನೆ ವಿ ಲೈಕ್ ಮ್ಯಾಂಗೋ, ಡು ಯು ಲೈಕ್ ಮ್ಯಾಂಗೋ? ನಮಗೆ ಮಾವಿನ ಹಣ್ಣು ಇಷ್ಟ, ನಿಮಗೆ ಮಾವಿನ ಹಣ್ಣು ಇಷ್ಟನಾ? ಹಾಗೇನೆ ಯು ಲೈಕ್ ಮ್ಯಾಂಗೋ, ಡು ಐ ಲೈಕ್ ಮ್ಯಾಂಗೋ? ನಿನಗೆ ಮಾವಿನ ಹಣ್ಣು ಇಷ್ಟ, ನನಗೆ ಮಾವಿನ ಹಣ್ಣು ಇಷ್ಟನಾ? ಈ ಭಾಗನ ಸ್ವಲ್ಪ ಗಮನಿಸಬೇಕು. ನೆಕ್ಸ್ಟ್ ನೋಡಿ, ಯು ಲೈಕ್ ಮ್ಯಾಂಗೋ, ಡು ವಿ ಲೈಕ್ ಮ್ಯಾಂಗೋ? ನಿಮಗೆ ಮಾವಿನ ಹಣ್ಣು ಇಷ್ಟ, ನಮಗೆ ಮಾವಿನ ಹಣ್ಣು ಇಷ್ಟನಾ? ನೋಡಿ, ಇಲ್ಲಿ ಪ್ರಶ್ನೆ ಒಂದೇ ರೀತಿ ಇದೆ, ಇಲ್ಲಿ ಉತ್ತರ ನೋಡಿ. ಯು ಲೈಕ್ ಮ್ಯಾಂಗೋ ಸಿಂಗ್ಯುಲರ್ಗೂ ಒಂದೇ ಥರ ಇದೆ, ಯು ಲೈಕ್ ಮ್ಯಾಂಗೋ ಪ್ಲೂರಲ್ಗೂ ಒಂದೇ ಥರ ಇದೆ. ಯು ಅನ್ನುವ ಪದ ಕ್ರಿಯಾಪದ ನಾಮಪದ, ಅದು ಸರ್ವನಾಮ ಅಂತ ಹೇಳ್ತಾರೆ. ಎಲ್ಲಿದ್ರೂ ಅದು ಏಕವಚನ, ಬಹುವಚನ ಎರಡಕ್ಕೂ ಒಂದೇ. ನೋಡಿ, ಐ, ವಿ, ಯು, ನಾನು, ನಾವು, ನೀನು, ನೀವು. ಈ ಇಷ್ಟಕ್ಕೆ ನಾವು ಸಾಮಾನ್ಯವಾಗಿ ಡೂ ಪ್ರಶ್ನೆ ಬರುತ್ತೆ. ಹಾಗೆ ಈಗ ಲೈಕ್ ಆದಮೇಲೆ, ಇಷ್ಟ ಆದಮೇಲೆ ನಮಗೆ ಸ್ವಾಭಾವಿಕವಾಗಿ ಬೇಕು ಅನ್ನಿಸ್ಬಹುದು. ಆ ಬೇಕು ನೋಡೋಣ ಹೇಗೆ ಬರುತ್ತೆ.
ಈಗ ನನಗೆ ಮಾವಿನ ಇಷ್ಟ ಆದಮೇಲೆ ನನಗೆ ಮಾವಿನ ಹಣ್ಣು ಬೇಕು ನೋಡಿ. ಐ ವಾಂಟ್ ಮ್ಯಾಂಗೋ, ನನಗೆ ಮಾವಿನ ಹಣ್ಣು ಬೇಕು. ಡು ಯು ವಾಂಟ್ ಮ್ಯಾಂಗೋ, ನಿನಗೆ ಮಾವಿನ ಹಣ್ಣು ಬೇಕಾ? ನನಗೆ ಮಾವಿನ ಹಣ್ಣು ಇಷ್ಟ, ಐ ಲೈಕ್ ಮ್ಯಾಂಗೋ. ನಿನಗೆ ಮಾವಿನ ಹಣ್ಣು ಇಷ್ಟನಾ, ಡು ಯು ಲೈಕ್ ಮ್ಯಾಂಗೋ? ಇಲ್ಲಿ ನೋಡಿ, ನನಗೆ ಮಾವಿನ ಹಣ್ಣು ಬೇಕು, ಐ ವಾಂಟ್ ಮ್ಯಾಂಗೋ. ನಿನಗೆ ಮಾವಿನ ಹಣ್ಣು ಬೇಕಾ, ಡು ಯು ವಾಂಟ್ ಮ್ಯಾಂಗೋ? ಹಾಗೇನೆ ನೋಡಿ, ನಮಗೆ ಮಾವಿನ ಹಣ್ಣು ಬೇಕು, ವಿ ವಾಂಟ್ ಮ್ಯಾಂಗೋ. ನಿಮಗೆ ಮಾವಿನ ಹಣ್ಣು ಬೇಕಾ, ಡು ಯು ವಾಂಟ್ ಮ್ಯಾಂಗೋ? ವಿ ವಾಂಟ್ ಮ್ಯಾಂಗೋ, ಡು ಯು ವಾಂಟ್ ಮ್ಯಾಂಗೋ? ನಮಗೆ ಮಾವಿನ ಹಣ್ಣು ಬೇಕು, ವಿ ವಾಂಟ್ ಮ್ಯಾಂಗೋ. ನಿಮಗೆ ಮಾವಿನ ಹಣ್ಣು ಬೇಕಾ, ಡು ಯು ವಾಂಟ್ ಮ್ಯಾಂಗೋ? ಹಾಗೆ ನನ್ನ ಗೆಳೆಯ ಇದ್ದಾನೆ ನೋಡಿ, ಯು ವಾಂಟ್ ಮ್ಯಾಂಗೋ, ನಿನಗೆ ಮಾವಿನ ಹಣ್ಣು ಬೇಕು. ಡು ಐ ವಾಂಟ್ ಮ್ಯಾಂಗೋ, ನನಗೆ ಮಾವಿನ ಹಣ್ಣು ಬೇಕಾ? ಯು ವಾಂಟ್ ಮ್ಯಾಂಗೋ, ಡು ಐ ವಾಂಟ್ ಮ್ಯಾಂಗೋ? ನಿನಗೆ ಮಾವಿನ ಹಣ್ಣು ಬೇಕು, ನನಗೆ ಮಾವಿನ ಹಣ್ಣು ಬೇಕಾ? ನೋಡಿ ಹಾಗೇನೆ ಇಲ್ಲಿ ನೋಡಿ, ಬಹುವಚನ ಇದ್ದಾಗ ಪ್ಲೂರಲ್, ಯು ವಾಂಟ್ ಮ್ಯಾಂಗೋ, ನಿಮಗೆ ಮಾವಿನ ಹಣ್ಣು ಬೇಕು. ನೋಡಿ, ಡು ವಿ ವಾಂಟ್ ಮ್ಯಾಂಗೋ ಲೈಕ್ ಇದೆ. ಯು ವಾಂಟ್ ಮ್ಯಾಂಗೋ, ಡು ವಿ ವಾಂಟ್ ಮ್ಯಾಂಗೋ? ನಿಮಗೆ ಮಾವಿನ ಹಣ್ಣು ಬೇಕು, ಯು ವಾಂಟ್ ಮ್ಯಾಂಗೋ. ನಮಗೆ ಮಾವಿನ ಹಣ್ಣು ಬೇಕಾ, ಡು ವಿ ವಾಂಟ್ ಮ್ಯಾಂಗೋ? ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಐ ವಾಂಟ್ ಮ್ಯಾಂಗೋ, ಡು ಯು ವಾಂಟ್ ಮ್ಯಾಂಗೋ? ನನಗೆ ಮಾವಿನ ಹಣ್ಣು ಬೇಕು, ನಿನಗೆ ಮಾವಿನ ಹಣ್ಣು ಬೇಕಾ? ವಿ ವಾಂಟ್ ಮ್ಯಾಂಗೋ, ಡು ಯು ವಾಂಟ್ ಮ್ಯಾಂಗೋ? ನಮಗೆ ಮಾವಿನ ಹಣ್ಣು ಬೇಕು, ನಿಮಗೆ ಮಾವಿನ ಹಣ್ಣು ಬೇಕಾ? ಹಾಗೇನೆ ಯು ವಾಂಟ್ ಮ್ಯಾಂಗೋ, ಡು ಐ ವಾಂಟ್ ಮ್ಯಾಂಗೋ? ನಿನಗೆ ಮಾವಿನ ಹಣ್ಣು ಬೇಕು, ನನಗೆ ಮಾವಿನ ಹಣ್ಣು ಬೇಕಾ? ಹಾಗೆ ನೋಡಿ, ಯು ವಾಂಟ್ ಮ್ಯಾಂಗೋ, ಡು ವಿ ವಾಂಟ್ ಮ್ಯಾಂಗೋ? ನಿಮಗೆ ಮಾವಿನ ಹಣ್ಣು ಬೇಕು, ಪ್ಲೂರಲ್ ಇದೆ. ನಮಗೆ ಮಾವಿನ ಹಣ್ಣು ಬೇಕಾ? ಯು ವಾಂಟ್ ಮ್ಯಾಂಗೋ, ಡು ವಿ ವಾಂಟ್ ಮ್ಯಾಂಗೋ? ನಿಮಗೆ ಮಾವಿನ ಹಣ್ಣು ಬೇಕು, ನಮಗೆ ಮಾವಿನ ಹಣ್ಣು ಬೇಕಾ? ನೋಡಿ ಸ್ನೇಹಿತರೆ, ಐ ಆಯಿತು, ವಿ ಆಯಿತು. ಐ ಸಿಂಗ್ಯುಲರು, ವಿ ಪ್ಲೂರಲ್, ಏಕವಚನ ಬಹುವಚನ. ಹಾಗೆಯೇ ಯು 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 ಏಕವಚನ ಸಿಂಗ್ಯುಲರ್, ಯು ಬಹುವಚನ ಪ್ಲೂರಲ್ ಆಯಿತು. ಇನ್ನೊಂದಿದೆ, ಹಿ ಮತ್ತು ಶಿ ಎರಡು ಬಹುವಚನ ಆದಾಗ ದೇ ಆಯ್ತದೆ. ಆವಾಗ ಇದೇ ರೀತಿ ಅದೇ ಒಂದಕ್ಕೆ ಮಾಡಿಕೊಂಡ್ರೆ ಒಂದು ಹಂತಕ್ಕೆ ಬಂದು ನಾವು ಇಂಗ್ಲೀಷ್ ಈ ಡೂ ಬಗ್ಗೆ ಅಂತ ನೋಡಿ. They like mango. Do they like mango? ಅವರಿಗೆ ಮಾವಿನ ಹಣ್ಣು ಇಷ್ಟ, ಅವರಿಗೆ ಮಾವಿನ ಹಣ್ಣು ಇಷ್ಟನಾ? They want mango. Do they want mango? ನೋಡಿ, ಐ ವಿ ಯು ಯು ಆದ ಮೇಲೆ ದೇ ತೆಗೆದುಕೊಂಡಿದ್ದೇವೆ ನೋಡಿ. ದೇ ಲೈಕ್ ಮ್ಯಾಂಗೋ, ದೇ ಲೈಕ್ ಮ್ಯಾಂಗೋ, ಡು ದೇ ಲೈಕ್ ಮ್ಯಾಂಗೋ? ಅವರಿಗೆ ಮಾವಿನ ಹಣ್ಣು ಇಷ್ಟ, ಅವರಿಗೆ ಮಾವಿನ ಹಣ್ಣು ಇಷ್ಟನಾ? ದೇ ವಾಂಟ್ ಮ್ಯಾಂಗೋ, ಡು ದೇ ವಾಂಟ್ ಮ್ಯಾಂಗೋ? ಇದಾಗಿದೆ. ನೋಡಿ ಸ್ನೇಹಿತರೆ, ದೇ ಲೈಕ್ ಮ್ಯಾಂಗೋ, ಡು ದೇ ಲೈಕ್ ಮ್ಯಾಂಗೋ? ಅವರಿಗೆ ಮಾವಿನ ಹಣ್ಣು ಇಷ್ಟ, ಅವರಿಗೆ ಮಾವಿನ ಹಣ್ಣು ಇಷ್ಟನಾ? ದೇ ವಾಂಟ್ ಮ್ಯಾಂಗೋ, ಡು ದೇ ವಾಂಟ್ ಮ್ಯಾಂಗೋ? ಅವರಿಗೆ ಮಾವಿನ ಹಣ್ಣು ಬೇಕು, ಅವರಿಗೆ ಮಾವಿನ ಹಣ್ಣು ಬೇಕಾ? ನೋಡಿ, ಲೈಕು ವಾಂಟು ಇದ್ದಾಗ ಪ್ರಶ್ನೆಯಲ್ಲಿ ಡೂ ಬರುತ್ತೆ. ಹೇಗೆ ಐಆಮ್ಗೆ ಆರ್ ಯು ಬರುತ್ತೆ, ಯು ಆರ್ಗೆ ಆಮ್ ಐ ಬರ್ತದೆ, ಹೀಸ್ಗೆ ಈಸ್ ಸಿ ಬರುತ್ತೆ. ಈ ಹಂತದಲ್ಲಿ ಎಲ್ಲಿ ಲೈಕು ವಾಂಟು, ಕಮ್ ಗೋ, ಐ ವಾಂಟ್ ಟು ಗೋ, ಡು ಯು ವಾಂಟ್ ಟು ಗೋ?
ಜ್ಞಾಪಕ ಇಟ್ಕೊಳ್ಳಿ. ಅದು ಮುಂದೆ ಚರ್ಚೆ ಮಾಡೋಣ. ಈ ಮೂಲ ನಿಯಮವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ನಾನು ಬರೀ ಪಾಸಿಟಿವ್ ಸೆಂಟೆನ್ಸ್, ಸಕಾರಾತ್ಮಕ ವಾಕ್ಯಗಳನ್ನು ಹೇಳ್ಕೊಟ್ಟಿದ್ದೇನೆ. ಎಲ್ಲಿ ಡೂ ಬರುತ್ತೆ, ಯಾವ್ಯಾವ ವ್ಯಕ್ತಿಗಳಿಗೆ, ಇದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಐ, ವಿ, ಯು, ಯು, ದೇ. ಐ ನಾನು, ವಿ ನಾವು, ಯು ನೀನು, ಯು ನೀವು, ದೇ ಅವರು. ಈ 5 ಜನ ಜ್ಞಾಪಕ ಇಟ್ಕೋಬೇಕು. ಎಲ್ಲ ಬಹುವಚನಕ್ಕೆ ಡೂ ಬರ್ತದೆ ಪ್ರಶ್ನೆಯಾಗಿ, ಮತ್ತು ಐ ಮತ್ತು ಯುಗೆ ಬರ್ತದೆ. ಜ್ಞಾಪಕ ಇಟ್ಕೊಳ್ಳಿ. ಇವೆರಡು ವಿಶೇಷವಾದ ವ್ಯಕ್ತಿಗಳು, ಐ ಆ್ಯಂಡ್ ಯು. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ಚರ್ಚೆ ಮಾಡೋಣ. ಡೂ ಬಗ್ಗೆ ಸ್ವಲ್ಪ ತಮಗೆ ಪರಿಚಯ ಆಗಿದೆ ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು. ನಾಳೆ ಮುಂದಿನ ತರಗತಿಯಲ್ಲಿ ಸಿಕ್ಕೋಣ. ನಮಸ್ಕಾರ.